ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬೇಸಿಕ್ ಡಿಸೈನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ ಡಿಸೈನ್ ಆಗಿರುತ್ತೆ ಫ್ರೆಂಡ್ಸ್. ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಹಾಕ್ಕೋಬೋದು. ನಾನಿಲ್ಲಿ ಮೊದಲನೇದಾಗಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಅದೇ ರೀತಿ ಪಕ್ಕದಲ್ಲಿ ಇನ್ನೊಂದ್ಸಲ ಕೂಡ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ 4 ಚೈನ್ ಹಾಕೋತಾ ಇದ್ದೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ 6 ಚೈನ್ ಹಾಕೋತಾ ಇದ್ದೀನಿ. 3 4 5 6 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಅಲ್ಲಿಗೆ ಲಾಕ್ ಮಾಡ್ಕೋಬಾರ್ದು. 2 ಪಾಯಿಂಟ್ ಹಿಂದೆ ಅಂದರೆ 6 ಚೈನ್ ಹಾಕಿರ್ತೀರ, ನಮಗೆ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿ ಆ ಪಾಯಿಂಟ್ಗೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಈ ರೀತಿಯಾಗಿ ಆರ್ಚ್ ಶೇಪಲ್ಲಿ ಬರುತ್ತೆ. ನಮಗೆ ಇವಾಗ ಆರ್ಚು ಚೆನ್ನಾಗಿ ಬರುತ್ತೆ. ಈಗ ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ 6 ಚೈನ್ ಹಾಕೋಬೇಕು. ಫ್ರೆಂಡ್ಸ್, ಇದು ಬೇಸಿಕ್ ಸ್ಟೆಪ್ ಆಗೋದ್ರಿಂದ ನಮಗೆ ಸ್ಯಾರಿ ಪೂರ್ತಿ ಇದೇ ರೀತಿಯಾಗಿ ಬರುತ್ತೆ. ಈಗ 6 ಚೈನ್ ಹಾಕೊಂಡ್ಮೇಲೆ 2 ಪಾಯಿಂಟ್ ಹಿಂದೆ ಅಂದರೆ ನಮಗೆ 4 ಚೈನ್ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ಅದೇ ರೀತಿ 4 ಚೈನ್ ಹಾಕೋತಾ ಇದ್ದೀನಿ. ಅದೆಲ್ಲಿಗೆ ಬರ್ತೇನೆ ನೋಡಿ ಲಾಕ್ ಮಾಡಿಕೊಂಡು ನಾವು ಈ ರೀತಿಯಾಗಿ ಹಾಕ್ಕೋಬೇಕಾಗುತ್ತೆ. ನೋಡಿ, ನಾನು ಕಂಟಿನ್ಯೂ ಆಗಿ ಪೂರ್ತಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಎಂಡಿಂಗಲ್ಲಿ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ತೀನಿ. ಈಗ 4 ಚೈನ್ ಹಾಕ್ಕೊಂಡು ನಾವು ಬಟ್ಟೆಗೆ ಲಾಕ್ ಮಾಡಿಕೊಂಡು ಅದ್ರ ಪಕ್ಕ ಇನ್ನೊಂದ್ಸಲ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ 2 ಚೈನ್ ಹಾಕೋತಾ ಇದ್ದೀನಿ. ಈ ರೀತಿಯಾಗಿ ಹಾಕೋದ್ರಿಂದ ನಮಗೆ ದಾರ ಬಿಚ್ಚೋಗೋದಿಲ್ಲ ಮತ್ತು ಡಿಸೈನು ನೀಟಾಗಿರುತ್ತೆ. ನೋಡಿ, ನಾವು ಅದನ್ನು ಹಿಂದಗಡೆ ಗಮ್ ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ನಮಗೆ ಬೇಸಿಕ್ ಡಿಸೈನ್ ಇದಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ಸೇಮ್ ಕಲರಲ್ಲೇ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 4 ಚೈನಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದ್ರ ಪಕ್ಕ ಇನ್ನೊಂದ್ಸಲಿ ಸಿಂಗಲ್ ಲಾಕ್. 2 ಸಲ ಸಿಂಗಲ್ ಲಾಕ್ ಮಾಡಿಕೊಂಡು ಇವಾಗ ಪಕ್ಕದಲ್ಲಿ 6 ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದೇ ರೀತಿ ನಿಡಲ್ ಮೇಲೆ ದಾರ ತಗೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ನಿಡಲ್ ಮೇಲೆ 3 ದಾರ ಆಗುತ್ತೆ. ಅದರಲ್ಲಿ 2ರಲ್ಲಿ ಒಂದು ಮತ್ತು 2ರಲ್ಲಿ ಒಂದು. ಈಗ 3 ಕಂಬ ಆದಮೇಲೆ 4ನೇ ಕಂಬ ಹಾಕೋತಾ ಇದ್ದೀನಿ. ಇದು 5ನೇ ಕಂಬ. ಸೇಮ್ ಫ್ರೆಂಡ್ಸ್, ನಮಗಿಲ್ಲಿ 6 ಚೈನಲ್ಲಿ ಒಟ್ಟು 12 ಕಂಬಗಳು ಬರುತ್ತೆ. ಇವಾಗ ಏನು ಕಂಬಗಳನ್ನ ಮಾಡ್ಕೋತಾ ಇದ್ದೀವಲ್ಲ ಅದನ್ನು ತುಂಬ ಉದ್ದ ಮಾಡ್ಕೋಬೇಡಿ, ಅವಾಗ ಚೆನ್ನಾಗಿ ಕಾಣಲ್ಲ. ಆದಷ್ಟು ಪುಟ್ಟದಾಗಿ ನಮಗೆ ತಗೊಂಡಾಗ ಅದು ಆರ್ಚ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ಗೆ ಮೊದಲಿಗೆ ಬರುತ್ತೆ, ಆವಾಗ ನೀವು ನೋಡ್ಬೋದು. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಅದೇ ರೀತಿ ನಾನು ಆ ಗ್ಯಾಪಲ್ಲಿ ಕಂಬಗಳನ್ನ ಹಾಕೋತಾ ಇದ್ದೀನಿ. ಒಟ್ಟು ನನಗಿಲ್ಲಿ 12 ಕಂಬಗಳು ಬಂದಿದೆ. ನಾವು ಈ ಕಂಬಗಳನ್ನ ಹಾಕೋಬೇಕಾದ್ರೆ ಒಂದರ ಮೇಲೆ ಒಂದು ಹಾಕೋಬಾರ್ದು ಫ್ರೆಂಡ್ಸ್. ಒಂದ್ರ ಪಕ್ಕ ಒಂದು ಹಾಕೊಂಡಾಗ ನಮಗೆ ಕಂಬ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆರ್ಚ್ ಕೂಡ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗ ನಾನು 12 ಡಬಲ್ ಕ್ರೋಶೆಟ್ನ ಮಾಡಿಕೊಂಡು 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ನಮಗೆ ಕಂಪ್ಲೀಟ್ ಆದಮೇಲೆ ಆರ್ಚ್ ಈ ರೀತಿ ಕಾಣುತ್ತೆ. ಈಗ ಸಿಂಗಲ್ ಲಾಕ್ ಮಾಡ್ಕೊಂಡ್ಮೇಲೆ ಅಲ್ಲಿಂದನೇ ನಾವು ನಿಡಲ್ ಮೇಲೆ ದಾರ ತಗೊಂಡು 6 ಚೈನ್ನಲ್ಲಿ ಈ ರೀತಿ ಡಬಲ್ ಕ್ರೋಶೆಟ್ನ ಹಾಕೋಬೇಕು. ಫ್ರೆಂಡ್ಸ್, ನಮಗೆ ಇಲ್ಲಿ ಕುಚ್ಚು ನಾವು ಸಿಂಗಲ್ ಲಾಕ್ ಮಾಡಿದ್ದೀವಲ್ಲ, ನಮಗೆ ಅಲ್ಲಿ ಕುಚ್ಚು ಬರುತ್ತೆ. ಹಾಗಾಗಿ ಇದರಲ್ಲಿ ಎಲ್ಲಿ ಕೂಡ ಗ್ಯಾಪ್ ನಮಗೆ ಬರೋದಿಲ್ಲ. ಕಂಪ್ಲೀಟ್ ನಮಗೆ ವರ್ಕ್
ಆರ್ಚಲ್ಲಿ ಕವರ್ ಆಗುತ್ತೆ. ಹಾಗಾಗಿ ತುಂಬ ಸಿಂಪಲ್ಲಾಗೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಈಗ ಅದೇ ರೀತಿ ನಾನು 6 ಚೈನಲ್ಲಿ ಡಬಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಇದಕ್ಕೆ ಒಂದು ಸ್ಮಾಲ್ ಬೀಡ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. 12 ಕಂಬಗಳು ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲಿ 6 ಕಂಬ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಅದೇ ರೀತಿ ನಾವು ಕಂಬಗಳನ್ನ ಹಾಕ್ಕೊಂಡ್ರು ಚೆನ್ನಾಗಿ ಕಾಣುತ್ತೆ. ಇದು ಬೇಸಿಕ್ ಡಿಸೈನ್ ಆಗಿರೋದ್ರಿಂದ ಬಿಗಿನರ್ಸ್ಗೆ ತುಂಬ ಯೂಸ್ ಆಗುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ, ಡಿಸೈನ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನೋಡಿ, ಈಗ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿಯಾಗಿ ಕಾಣುತ್ತೆ. ಈಗ ನೆಕ್ಸ್ಟ್ ಅದೇ ರೀತಿ ಈಗ 4 ಚೈನಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ನಾವು ಇಲ್ಲಿ ಆರ್ಚ್ ಮಾಡ್ಕೊಳಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಚೈನ್ಗಳನ್ನ ಹಾಕ್ಕೊಂಡಿಲ್ಲ. ಹಾಗಾಗಿ ಸಿಂಗಲ್ ಲಾಕ್ ನಾವು ಎಲ್ಲಿ ಮಾಡಿರ್ತಿಲ್ಲ ನಮಗೆ ಅಲ್ಲೇ ಕುಚ್ಚು ಬರುತ್ತೆ. ಈಗ ನೆಕ್ಸ್ಟ್ ಅದೇ ರೀತಿ ಪಕ್ಕದಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ನಾವು ಇದೇ ರೀತಿ ಸ್ಯಾರಿ ಪೂರ್ತಿ ಮಾಡ್ಕೋಬೇಕಾಗುತ್ತೆ. 4 ಚೈನ್ ಇರೋ ಹತ್ರ ಒಂದು ಸಿಂಗಲ್ ಲಾಕ್ ಬರುತ್ತೆ. 6 ಚೈನಲ್ಲಿ ನಮಗೆ 12 ಕಂಬಗಳನ್ನ ಹಾಕ್ಕೊಂಡು ಈ ರೀತಿ ನಾವು ಆರ್ಚ್ನ ಮಾಡ್ಕೋಬೇಕು. ನೋಡಿ, ನಾನು ಇವಾಗ ಕುಚ್ಚು ಕಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಆದಮೇಲೆ ನಮಗೆ ಡಿಸೈನು ಈ ರೀತಿಯಾಗಿ ಕಾಣುತ್ತೆ. ಫ್ರೆಂಡ್ಸ್, ಇದು ನಿಮಗೆ ಮೊಬೈಲಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇದೆ, ಅದು ಆರ್ಚ್ ಡಿಸೈನು. ಅದರ ಕಲರು ರಾಮಾ ಗ್ರೀನು. ರಿಯಲ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ನಾವು ಅರೌಂಡ್ 350 ರುಪೀಸ್ ಚಾರ್ಜ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.